ಸುಮ್ಮನೆ ಮಲಗಿರ್ತೀರಾ, ಅವರ್ಸ್ ಟುಗೆದರ್ ಮಲಗಿರ್ತೀರಾ, ಸುಮ್ಮನೆ ಕೂತಿರ್ತೀರಾ ಅಂದಾಗಲೇ ಅನ್ನೆಸೆಸರಿ ಯೋಚನೆ ಎಲ್ಲ ಬರುತ್ತೀವಿ, ಇಲ್ಲದೇ ಇರೋ ಯೋಚನೆಗಳು ಬರುತ್ತೆ. ಮಾಡ್ತಾ ಇದ್ದರೆ ನಿಮ್ಮ ಮೈಂಡು ಎಷ್ಟು ಬ್ಯುಸಿ ಇರುತ್ತೆ ಅಂದರೆ ಬೇರೆಯವ್ರಿಗೆ ಅನಿಸುತ್ತೆ ಏನೊಂದು 5 ನಿಮಿಷನೂ ಆರಾಮಾಗಿ ಕೂತ್ಕೊಳ್ಳಲ್ವಲ್ಲ ಅಂತ. ನಮ್ಮ ರಿಲೇಟ್ಗೆ ಡೆಫಿನೆಟ್ಲಿ ಲೈಫಲ್ಲಿ ಬೆಲೆ ಅಂತ ಸಿಗಲ್ಲ, ಒಂದು ರೆಸ್ಪೆಕ್ಟ್ ಬೇಕು. ನಾವು ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಲೈಫಲ್ಲಿ ಹೇಗೆ ತುಂಬ ಬ್ಯುಸಿ ಇರೋದು ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ರಿಕ್ವೆಸ್ಟೆಡ್ ವಿಡಿಯೋನೇ. ಏನಕ್ಕೆ ಅಂದರೆ ನಾವು ಯಾವಾಗ ತುಂಬ ಅವೈಲೇಬಲ್ ಆಗಿರ್ತೀವಿ, ತುಂಬ ಫ್ರೀ ಆಗಿರ್ತೀವಿ, ಇಲ್ಲದೇ ಇರೋ ಯೋಚನೆಗಳು ಬರುತ್ತೆ. ಯಾರು ಫ್ರೀಯಾಗಿರ್ತಾರೆ, ಯಾವಾಗಲೂ ಟೈಮ್ ಪಾಸ್ ಮಾಡಿಕೊಂಡು ಇರ್ತಾರೆ, ಅವ್ರಿಗೆ ಡೆಫಿನೆಟ್ಲಿ ಲೈಫಲ್ಲಿ ಬೆಲೆ ಅಂತ ಸಿಗಲ್ಲ, ಒಂದು ರೆಸ್ಪೆಕ್ಟ್ ಬೇಕು. ನಾವು ತುಂಬ ಎಂಗೇಜಿಂಗ್ ಆಗಿರಬೇಕು ಅಂದರೆ ತುಂಬ ಬ್ಯುಸಿಯಾಗಿರೋದು ತುಂಬ ಇಂಪಾರ್ಟೆಂಟ್. ನಾನಿವತ್ತು ಅರೌಂಡ್ 15 to 20 ಪಾಯಿಂಟ್ಸ್ ಹೇಳ್ತೀನಿ. ನೀವು ಹೌಸ್ ವೈಫ್ ಆಗಿದ್ದರು, ವರ್ಕಿಂಗ್ ವಿಮೆನ್ ಆಗಿದ್ದರು, ಎಂಥದೇ ಇದ್ದರು, ಈವನ್ ಜೆಂಟ್ಸ್ ನೋಡ್ತಾ ಇದ್ರು ಕೂಡ, ಯಾರೇ ಆದರೂ ಕೂಡ ಹೇಗೆ ಬ್ಯುಸಿಯಾಗಿರೋದು ಅಂದರೆ ಜಸ್ಟ್ ನಾನು 15 to 20 ಪಾಯಿಂಟ್ಸ್ ಹೇಳಿದ್ದೀನಿ. ನೀವು ಹುಡುಕಿದ್ರೆ 50ರಿಂದ 100 ಪಾಯಿಂಟ್ಸ್ ಸಿಗುತ್ತೆ. ನಮಗೆ ಮನಸ್ಸಿರಬೇಕು ಅಷ್ಟೇ ನಾವು ಯಾವ ರೀತಿ ಬ್ಯುಸಿ ಆಗಬೇಕು ಅಂತ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸ್ವಲ್ಪ ನನ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಫಸ್ಟ್ ಪಾಯಿಂಟ್ ಬಂದು ಏನು ಅಂದರೆ ಯಾವಾಗಲೂ ಅಷ್ಟೇ ನಾವು ಆ್ಯಕ್ಟಿವ್ ಆಗಿರಬೇಕು. ಏನೇ ರೀಸನ್ ಇದ್ದರೂ ಕೂಡ ಯಾವಾಗನ ಕಂಟಿನ್ಯೂಸ್ ಒಂದು 15 to 20 ಮಿನಿಟ್ಸ್ ಕೂತಿದ್ದೀರಾ ಅಂದರೆ ಪ್ಲೀಸ್ ಸ್ವಲ್ಪ ಎಚ್ಚೆತ್ಕೊಂಡು ಎದ್ದು ಓಡಾಡ್ತಾ ಇರಿ. ಯಾವಾಗಲೂ ಆ್ಯಕ್ಟಿವ್ ಆಗಿದ್ದರೆ ನಮ್ಮ ತಲೆ ಎಷ್ಟು ಬ್ಯುಸಿಯಾಗಿರುತ್ತೆ ಅಂದರೆ ಅನ್ನೆಸೆಸರಿ ಯೋಚನೆ ಬರೋದೇ. ನೀವು ಬೇಕಾದ್ರೆ ಯೋಚನೆ ಮಾಡಿ, ಸುಮ್ಮನೆ ಮಲಗಿರ್ತೀರಾ, ಅವರ್ಸ್ ಟುಗೆದರ್ ಮಲಗಿರ್ತೀರಾ, ಸುಮ್ಮನೆ ಕೂತಿರ್ತೀರಾ ಅಂದಾಗಲೇ ಅನ್ನೆಸೆಸರಿ ಯೋಚನೆ ಎಲ್ಲ ಬರೋದು. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಸ್ಟೇ ಆ್ಯಕ್ಟಿವ್. ಕೂತಿದ್ದೀರಾ, ಒಂದು 5-10 ನಿಮಿಷ ರಿಲ್ಯಾಕ್ಸ್ ಮಾಡೋದು ತಪ್ಪಲ್ಲ, ತುಂಬ ಕೆಲಸ ಮಾಡಿ ರಿಲ್ಯಾಕ್ಸ್ ಮಾಡೋದು ತಪ್ಪಲ್ಲ. ಬಟ್ ತುಂಬ ರಿಲ್ಯಾಕ್ಸ್ ಮಾಡಿನೇ ರೆಸ್ಟ್ ತೊಗೋತಾ ಇರ್ತಾರೆ ಕೆಲವರು. ಕೂತ್ಕೊಂಡು ಬೋರಾಗಿ ಮತ್ತೆ ಮಲಗೋದು, ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಸೊ ಅಂಥದ್ದು ಬೇಜಾನ್ ಟೈಮ್ ಇದೆ ಅನ್ನೋಂಗೆ ತೋರಿಸ್ಕೋಬೇಡಿ. ನೀವು ಲೈಫಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರಿ. ಏನಾದರೂ ಒಂದು ಕೆಲಸನ ಮಾಡ್ತಾಯಿದ್ರೆ ಆ್ಯಕ್ಟಿವ್ ಆಗಿ ಇರ್ತೀವಿ. ಸೆಕೆಂಡ್ ಪಾಯಿಂಟು, ಆ್ಯಕ್ಟಿವ್ ಆಗಿರಬೇಕು ಅಂದರೆ ನಾವು ಕೆಲಸನ ಹುಡ್ಕೊಂಡು ಮಾಡಬೇಕು. ಸರ್ಚ್ ವರ್ಕ್ ಆ್ಯಂಡ್ ಡು. ನಾವು ಹುಡುಕಿದ್ರೆ ಎಷ್ಟು ಕೆಲಸ ಸಿಗ್ತಾ ಇರುತ್ತೆ ಗೊತ್ತಾ. ಹಾಗಂತ ನೀವು ಓವರ್ ಬರ್ಡನ್ ಮಾಡ್ಕೊಳ್ಳಿ ಅಂತ ನಾನು ಯಾವತ್ತೂ ಹೇಳಲ್ಲ. ನೀವು ಮಾಡ್ಕೊಳ್ಳೋವಂಥ ಕೆಲಸದ ಜೊತೆನೇ ಬೇರೆ ಕೆಲಸ ಹುಡ್ಕೊಂಡು ಮಾಡ್ತಾಯಿದ್ರೆ ನಿಮ್ಮ ಮೈಂಡು ಎಷ್ಟು ಬ್ಯುಸಿ ಇರುತ್ತೆ ಅಂದರೆ ಬೇರೆಯವ್ರಿಗೆ ಅನಿಸುತ್ತೆ ಏನೊಂದು 5 ನಿಮಿಷನೂ ಆರಾಮಾಗಿ ಕೂತ್ಕೊಳ್ಳಲ್ವಲ್ಲ ಅಂತ. ನಮ್ಮ ರಿಲೇಷನ್ಸಲ್ಲೇ ಇವನ್ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಎಷ್ಟೊಂದು ಜನ ಸುಮ್ಮನೆ ಕೂರೋದೇ ಇಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ನಾನು ಎಷ್ಟು ಜನ ನೋಡಿದ್ದೀನಿ ಅಂದರೆ ಎಷ್ಟು ವಯಸ್ಸಾದರೂ ಕೂಡ ಅಯ್ಯೋ ನಮಗೆ ಕೂತ್ಕೊಂಡು ಅಭ್ಯಾಸ ಇಲ್ಲಮ್ಮ, ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಕೆಲಸ ಮಾಡಿ ಸುಸ್ತಾಗಿ ಕೂತ್ಕೋತಾರೆ. ಸೊ ಅದೊಂಥರ. ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಬ್ಯುಸಿಯಾಗಿರಬೇಕು ಅಂದರೆ ಲೈಫ್ನಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಕೆಲಸನ ಹುಡ್ಕೊಂಡು ಮಾಡಿ, ಆಯಿತಾ. ಆಗ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ಬಾಡಿ ಸ್ಟ್ರೈನ್ ಆಗುತ್ತೆ. ಕಣ್ಣು ಮುಚ್ಚಿದ ತಕ್ಷಣ ರಾತ್ರಿ ನಿದ್ದೆ ಬರುತ್ತೆ. ಕೆಲವ್ರಿಗೆಲ್ಲ ನಿದ್ದೆನೇ ಬರಲ್ಲ ಅಂತ ಹೇಳ್ತೀರಾ. ಏನು ಗೊತ್ತಾ, ಬಾಡಿ ಸ್ಟ್ರೈನ್ ಆಗಬೇಕು. ನಿಮ್ಗೆ ಯಾವಾಗ ಬಾಡಿ ಸ್ಟ್ರೈನ್ ಆಗುತ್ತೆ ಆವಾಗ ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ. ಥರ್ಡ್ ಪಾಯಿಂಟು, ಎಷ್ಟೋ ಸಾರಿ ನಮ್ಗೆ ಅನಿಸುತ್ತೆ ಏನಕ್ಕೆ ಹೆಲ್ಪ್ ಮಾಡಬೇಕು ಅವ್ರಿಗೆ, ನಾನು ರಿಸ್ಕ್ ತೊಗೊಂಡು ಬೇರೆಯವ್ರಿಗೆ ಏನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಕೆಲವು ಸತಿ ನಾನು ವರ್ಕಿಂಗ್ ಪ್ಲೇಸಲ್ಲೂ ಅಷ್ಟೇ, ನಮ್ಮ ಮನೇಲೂ ಅಷ್ಟೇ, ಯಾರು ಏನಾದ್ರು ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಖುಷಿಯಿಂದ ಹೋಗಿ ಮಾಡ್ತೀನಿ. ನನ್ನದೇ ಕೆಲಸ ಇದ್ದರೆ ನಾನು ಅದನ್ನು ಮಾಡ್ಕೋತಾ ಇರ್ತೀನಿ. ನಾನು ಫ್ರೀ ಆಗಿದ್ದೀನಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಡೆಫಿನೆಟಾಗಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿ. ಒಂದು ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಬ್ಯುಸಿಯಾಗಿರ್ತೀವಿ, ಹೆಲ್ಪ್ ಮಾಡೋದ್ರಿಂದ ನಾವೇನೋ ಕಲಿತೀವಿ, ಡೆಫಿನೆಟ್ಲಿ ಅವ್ರೇನೋ ಕಲಿತೀವಿ. ಸೊ ನಾನು ವರ್ಕ್ ಪ್ಲೇಸಲ್ಲೂ ಅಷ್ಟೇ ಯಾರು ಏನಾದ್ರು ಹೆಲ್ಪ್ ಮಾಡಬೇಕು ಅಂದರೆ ತುಂಬ ಈಗರ್ ಆಗಿರ್ತೀನಿ. ಯಾಕೆಂದರೆ ಅವರಿಂದ ಏನೋ ಒಂದು ಕಲಿತೀನಿ, ಬಾಂಡಿಂಗ್ ಚೆನ್ನಾಗಿರುತ್ತೆ, ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ. ಅನ್ನೆಸೆಸರಿ ಕೂತ್ಕೊಂಡು ಏನೂ ಕಂಟ್ರೋಲ್ ಆಗದೇ ಇರೋಂಥ ಸಿಚುವೇಶನ್ಸ್ ಬಗ್ಗೆ ಗಂಟೆಗಟ್ಟಲೆ ಯೋಚನೆ ಮಾಡ್ಕೊಳ್ಳೋ ಬದಲು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದು. ಅದರಿಂದ ನಮ್ಮ ಬಾಂಡಿಂಗ್ ಚೆನ್ನಾಗಿರುತ್ತೆ, ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನೀವು ವರ್ಕಿಂಗ್ ಆಗಿದ್ದೀರಾ ಅಥವಾ ಹೌಸ್ ವೈಫ್, ಎರಡರಲ್ಲೂ ಕೂಡ ನಾವು ಅಪ್ಡೇಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದನ್ನು ಎಕ್ಸಾಂಪಲ್ ಜೊತೆನೇ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಟೀಚಿಂಗ್ ಫೀಲ್ಡ್ ಇರೋದ್ರಿಂದ ಡೈಲಿ ನಾನು ಓದಲೇಬೇಕಾಗುತ್ತೆ. ಏನು ಹೊಸ ಇನ್ಫಾರ್ಮೇಷನ್ ಬಂದಿದೆ, ಹೊಸ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದು. ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ನಾನು ಟೀಚ್ ಮಾಡೋದ್ರಿಂದ ಹೇಗೆ ಹೊಸ ಪ್ರಾಬ್ಲಮ್ಸ್ನ ಶಾರ್ಟ್ಕಟ್ಟಲ್ಲಿ ಸಾಲ್ವ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ನಾನು ಕಲಿತಾನೇ ಇರಬೇಕಾಗುತ್ತೆ, ಓದ್ತಾನೇ ಇರಬೇಕಾಗುತ್ತೆ. ಅಥವಾ ನೀವು IT ಫೀಲ್ಡಲ್ಲಿದ್ದೀರಾ ಅಥವಾ ಬ್ಯಾಂಕ್ ಫೀಲ್ಡಲ್ಲಿದ್ದೀರಾ, ಏನೋ ಒಂದು ವರ್ಕಿಂಗ್ ಆಗಿದ್ದೀರಾ ಅಂದರೆ
ಆ ಪ್ರೊಫೆಷನ್ ಬಗ್ಗೆ ಇನ್ ಡೆಪ್ತ್ನ ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾನು ಟೀಚಿಂಗಲ್ಲಿ ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ಥರ ನೀವು ಐ ಟಿಯಲ್ಲಿ ಏನೋ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿರುತ್ತೆ, ಯಾವುದೋ ಒಂದು ಹೊಸ ಆ್ಯಪ್ ಬರುತ್ತೆ, ಪ್ರೋಗ್ರಾಮಿಂಗ್ ಎಲ್ಲ ಬರ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ತಾ ಇದ್ದರೆ ಪ್ರೊಫೆಷ್ನಲ್ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಮೇಯ್ನಾಗಿ ನಾವು ಬೇರೆಯವ್ರ ಜೊತೆ ಹಿಂದಿದ್ದೀವಿ ಅಂದರೆ ನಮಗೆ ಕಾನ್ಫಿಡೆನ್ಸ್ ಕಡಿಮೆ ಮತ್ತು ಸರ್ವೈವಲ್ ರೇಟು ತುಂಬ ಕಡಿಮೆ. ಸೊ ಅದಕ್ಕೆ ಅಪ್ಡೇಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ, ನಾನು ಹೌಸ್ ವೈಫು ಅಂತ ಅಂದ್ಕೊಂಡಾಗ ನಾನು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು, ಹೇಗೆ ನಾನು ಕುಕ್ಕಿಂಗ್ ಸ್ಕಿಲ್ನ ಜಾಸ್ತಿ ಮಾಡ್ಕೋಬೇಕು, ಹೇಗೆ ನಾನು ಟೈಮ್ ಮ್ಯಾನೇಜ್ಮೆಂಟ್ನ ಜಾಸ್ತಿ ಮಾಡ್ಕೋಬೇಕು, ಮಕ್ಕಳನ್ನ ಯಾವ ರೀತಿ ಇನ್ನೂ ಚೆನ್ನಾಗಿ ಬೆಳೆಸಬೇಕು, ನನ್ನ ಹಸ್ಬೆಂಡ್ ಜೊತೆ ಹೇಗೆ ನನ್ನ ಬಾಂಡಿಂಗ್ ಚೆನ್ನಾಗಿ ಮಾಡ್ಕೋಬೇಕು, ನನ್ನ ಇನ್ಲಾಸ್ ಜೊತೆ ನಾನು ಹೇಗೆ ಹ್ಯಾಂಡಲ್ ಮಾಡಬೇಕು, ಅವ್ರ ಜೊತೆ ಹೇಗೆ ಬಾಂಡಿಂಗ್ ಚೆನ್ನಾಗಿ ಮಾಡ್ಕೋಬೇಕು. ಈ ರೀತಿ ಡಿಫ್ರೆಂಟ್ ಏರಿಯಾಸ್ ಇರುತ್ತೆ. ಆರ್ಗನೈಸೇಷನ್ ಸ್ಕಿಲ್ಲು ನಾವು ಏನೇ ಒಂದು ಕಲ್ತಿದ್ರು ಕೂಡ ಇನ್ನೂ ಒಂದು ಅಂತ ಕಲಿಯುವಂಥದ್ದು 108 ಇರುತ್ತೆ. ಸೊ ಆ ರೀತಿ ನಾವು ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾನೆ ಇರಬೇಕು. ನಾವು ಜಸ್ಟ್ ಹೌಸ್ ವೈಫು ನಾನು ಇರಂಗೆ ಇರ್ತೀನಿ ಇಲ್ಲ ಅಲ್ವಾ. ನಾವು ಹಿಂದೆ ಬರೀ ಏನೋ ಒಂದು 4 ರೆಸಿಪೀಸ್ ಮಾಡಿಕೊಂಡು ಅದನ್ನೇ ತಿಂತಾಯಿದ್ವಿ, ಹೌದು ತಾನೇ. ಈಗ ಎಷ್ಟು ರೆಸಿಪೀಸ್ ಮಾಡ್ತೀವಿ, ನೋಡ್ತಾ ಇರ್ತೀವಿ, ಅದನ್ನು ಟ್ರೈ ಮಾಡ್ತಾ ಇರ್ತೀವಿ. ಸೊ ಅದನ್ನೇ ಒಂದು ರೀತಿ ಅಪ್ಡೇಟ್ ಅಂತ ಹೇಳ್ಬೋದು. ಈ ರೀತಿ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊತಾ ಇದ್ದರೆ ತುಂಬಾ ಬ್ಯುಸಿ ಆಗಿರ್ಬೋದು. ನೆಕ್ಸ್ಟ್ ಬಂದು ನಾವು ಯಾವಾಗ ಒಂದು ರೊಟೀನ್ನ ಸೆಟಪ್ ಮಾಡ್ಕೋತೀವಿ, ಇದಾದಮೇಲೆ ಇದು ಅಂತ ತಲೆಯಲ್ಲಿ ಯಾವಾಗ ಒಂದು ಕ್ಲಾರಿಟಿ ಇರುತ್ತೆ, ನಾವು ಸುಮ್ಮನೆ ಖಾಲಿಯಾಗಿ ಕೂತ್ಕೊಳ್ಳಲ್ಲ. ತಲೆ ಎಷ್ಟು ಬ್ಯುಸಿ ಇರುತ್ತೆ ಅಂದರೆ, ಈಗ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಬೇಕು, ವಾಶ್ರೂಮ್ ಯೂಸ್ ಮಾಡಬೇಕು, ಮುಖ ತೊಳಿಬೇಕು, ನೆಕ್ಸ್ಟ್ ವಾಕಿಂಗ್ ಮಾಡ್ಕೋಬೇಕು, ಹೊರಗಡೆ ಕ್ಲೀನ್ ಮಾಡಬೇಕು, ಒಂದಾದ್ಮೇಲೆ ಒಂದು ಸೀಕ್ವೆನ್ಸ್ ಆಫ್ ವರ್ಕ್ ಕರೆಕ್ಟಾಗಿ ಒಂದಾದ್ಮೇಲೆ ಒಂದು ರೆಡಿ ಇರುತ್ತೆ. ನನಗಾಗ ತಲೆಯಲ್ಲಿ ಏನೇನೋ ಯೋಚನೆ ಬರಲ್ಲ. ಏನು ಯೋಚನೆ ಬರುತ್ತೆ, ನೆಕ್ಸ್ಟ್ ಏನು ಮಾಡಬೇಕು, ಎಷ್ಟು ಬೇಗ ಮಾಡಬೇಕು, ಎಷ್ಟು ಕರೆಕ್ಟಾಗಿ ಮಾಡಬೇಕು, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಆಮೇಲೆ ರೊಟೀನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ. ಅಯ್ಯೋ ಡೈಲಿ ಇದೇ ಮಾಡಬೇಕಂತ ಬೇಜಾರಾಗ್ತಾನೇ ಇರುತ್ತೆ. ಬಟ್ ರೊಟೀನ್ ಅನ್ನೋದು ನಮ್ಮ ಲೈಫಲ್ಲಿ ಒಂದು ಡಿಸಿಪ್ಲಿನ್ನ ಆ್ಯಡ್ ಮಾಡುತ್ತೆ. ಬೇಜಾರಾದರೂ ಕೂಡ ಲೈಫು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಹೋಗ್ತಾ ಇರುತ್ತೆ. ತಲೆಯಲ್ಲಿ ಅನ್ನೆಸೆಸರಿ ಆಲೋಚನೆಗಳು ಬರಲ್ಲ. ಸೊ ಬ್ಯುಸಿಯಾಗಿರೋಕ್ಕೆ ತುಂಬ ಇಂಪಾರ್ಟೆಂಟು ರೊಟೀನ್ನ ಸೆಟಪ್ ಮಾಡೋದು. ನಾವು ರೊಟೀನ್ನ ಸೆಟಪ್ ಮಾಡ್ಕೋಬೇಕು ಅಂದರೆ ಸ್ಟಾರ್ಟಿಂಗು ನನಗೀಗ ಇಷ್ಟು ದಿನ ನಾನು ಮಾಡಿ ಏನಾಗಿರುತ್ತೆ ಅಂದರೆ ತಲೆಯಲ್ಲಿ ನೆನಪಿರುತ್ತೆ. ಬಟ್ ಆದರೂ ಕೂಡ ನಾನು ಟು ಡೂ ಲಿಸ್ಟ್ ಮಾಡ್ತೀನಿ. ಯಾವಾಗ ಏನಾದರೂ ಬರ್ಕೋತೀನಿ. ನೆಕ್ಸ್ಟ್ ಎಷ್ಟು ಸತಿ ನೋಡಿದ್ದೀನಿ, ನಾನು ಬ್ಲಾಗ್ಸಲ್ಲಿ ತೋರಿಸಿದ್ದೀನಿ ನಿಮಗೆ ಅಲ್ವಾ. ಫಸ್ಟ್ ಆದಮೇಲೆ ಏನು ಕೆಲಸ ಮಾಡಬೇಕು, ನೆಕ್ಸ್ಟ್ ಏನು ಕೆಲಸ ಮಾಡಬೇಕು, ಎಷ್ಟು ಡ್ಯೂರೇಷನಲ್ಲಿ ಮಾಡಬೇಕು, ಏನೇನು ರೆಸಿಪೀಸ್ ಮಾಡಬೇಕು, ಮತ್ತು ಕಾಲೇಜ್ ಬಗ್ಗೆ ಪ್ರತಿಯೊಂದನ್ನು ಕೂಡ ಆ ದಿನದ್ದು ನಾನು ಬರ್ಕೊಂಡಿರ್ತೀನಿ. ಈವನ್ ವೀಕ್ಲಿ ಬರ್ಕೊಂಡಿರ್ತೀನಿ, ಮಂತ್ಲಿ ಬರ್ಕೊಂಡಿರ್ತೀನಿ. ಏನೇನು ಮಾಡಬೇಕು, ಮನೇಲಿ ಹೆಂಗೆ ಮೇಂಟೈನ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ತಲೆಯಲ್ಲಿ ಇಟ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಐದರ್ ಮೊಬೈಲಲ್ಲಿ ಸೇವ್ ಮಾಡ್ಕೋತೀನಿ, ಇಲ್ಲಾಂದರೆ ಬರ್ಕೋತೀನಿ ಒಂದು ಬುಕ್ಕಲ್ಲಿ. ನನಗೆ ಬೆಸ್ಟ್ ನನ್ನ ಕಣ್ಣೆದ್ರಿಗೆ ಇರೋ ಹಂಗೆ ಪೇಪರಲ್ಲಿ ಬರ್ಕೊಂಡು ಅಂಟಿಸ್ಕೋತೀನಿ. ಇಲ್ಲಾಂದರೆ ಒಂದು ವೈಟ್ ಬೋರ್ಡ್ ಇದೆಯಲ್ಲ ನಮ್ಮ ಮನೇಲಿ, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಿರ್ತೀನಿ. ಸೊ ಟು ಡೂ ಲಿಸ್ಟ್ ನಿಮಗೆ ತಲೆಗೆ ಏನೇನು ಅನಿಸುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರ್ತಾಯಿದ್ರೆ ಕ್ಷಮಿಸ್ಬಿಡಿ, ಯಾಕೆಂದರೆ ಮಕ್ಕಳು ಎಲ್ಲರೂ ಆಟ ಆಡ್ತಿದ್ದಾರೆ, ಆಯಿತಾ. ಸೊ ಅದಕ್ಕೆ ನಿಮಗೆ ತಲೆಯಲ್ಲಿ ಎಲ್ಲ ಇಟ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ. ಏನೇನು ಕ್ಲೀನ್ ಮಾಡ್ಕೋಬೇಕು, ಏನೇನು ಐಡಿಯಾ ಇದೆ, ಆರ್ಗನೈಸೇಷನ್ ಏನೇನು ಮಾಡಬೇಕು ಅದನ್ನೆಲ್ಲ ಟು ಡೂ ಲಿಸ್ಟ್ ಮಾಡಿದ್ರೆ ಮ್ಯಾನೇಜ್ ಮಾಡ್ಕೊಳ್ಳೋದು ಈಸಿ. ನೆಕ್ಸ್ಟ್ ಬಂದು ನಿಮ್ಮ ಹಾಬೀಸ್ ಎಷ್ಟೊಂದಿರುತ್ತೆ ಫ್ರೆಂಡ್ಸ್. ನಿಮಗೆ ಮೇ ಬಿ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಎಂಬ್ರಾಯ್ಡ್ರಿಲಿ ಇಂಟ್ರೆಸ್ಟು, ಸ್ಟಿಚ್ಚಿಂಗು, ಟೈಲರಿಂಗು, ಮತ್ತು ಏನೋ ಒಂದು ಡಿಸೈನಿಂಗು, ಸಿಂಗಿಂಗು, ಎಷ್ಟೊಂದು ಹಾಬೀಸ್ ಅಂತ ಇರುತ್ತೆ. ಹೊಸ ರೆಸಿಪೀಸ್ನ ಟ್ರೈ ಮಾಡೋದು. ಸೊ ಆ ಥರ ಹಾಬಿಯಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ. ಸಿಂಪ್ಲಿ ಅನ್ನೆಸೆಸರಿಲಿ ನೀವು ಫ್ರೀ ಆಗಿದ್ದೀರಾ ಅಂತ ತೋರಿಸ್ಕೋಬೇಡಿ. ನೆಕ್ಸ್ಟ್ ಯಾವ್ದಾನ ಬುಕ್ಸ್ನ ಓದಿ, ಆಯಿತಾ. ನನಗಂತೂ ನಾನು ಓದುವಂಥದ್ದು ಅಂದರೆ ತುಂಬ ಇಷ್ಟ. ಸುಧಾಮೂರ್ತಿ ಅವ್ರ ಬುಕ್ಸ್ ಆಗಿರುತ್ತೆ. ನಾನು ಆನ್ಲೈನ್ ಬುಕ್ಸ್ ಓದೋದೇ ಜಾಸ್ತಿ, ಆಫ್ಲೈನು ಮೇಂಟೈನ್ ಮಾಡೋದು ಕಷ್ಟ ನಾನು. ಸೊ ಮೊಬೈಲ್ ಅಂದರೆ ಕೈಯಲ್ಲೇ ಇರುತ್ತಲ್ವ. ಸೊ ಅದರಲ್ಲೇ ಓದ್ಕೊಂಡಿರ್ತೀನಿ, ಕೇಳ್ತಾ ಇರ್ತೀನಿ, ಆ ಥರದ್ದೆಲ್ಲ ಬುಕ್ಸ್ನ ಇದು ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ನನಗೆ ಮೋಟಿವೇಶ್ನಲ್ ಸ್ಪೀಕರ್ಸ್ದು ಕೇಳುವಂಥದ್ದು ಜಾಸ್ತಿ. ಕುಕ್ಕಿಂಗ್ ಟೈಮಲ್ಲೆಲ್ಲ ಕೇಳ್ತಾ ಇರ್ತೀನಿ. ಆ ಥರ ಈ ಗುರುರಾಜ್ ಕರ್ಜಿಗೆ ಅವ್ರದ್ದು ಆ ಥರ ಎಲ್ಲ ಏನಾದರೂ ಒಂದು ಕೇಳ್ತಾನೆ ಇರ್ತೀನಿ. ನಿಮಗೆ ಏನು ಇಂಟ್ರೆಸ್ಟ್ ಇದೆ, ಅದರಿಂದ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಅಂಥ ಪುಸ್ತಕಗಳನ್ನ ಓದ್ಬೋದು. ಸ್ಕಿಲ್ ಡೆವಲಪ್ಮೆಂಟ್. ಈಗ ಸ್ಕಿಲ್ ಅಂದ್ರೇನು, ಒಳ್ಳೆ ಹ್ಯಾಂಡ್ ರೈಟಿಂಗು, ಒಳ್ಳೆ ರೀತಿ ಮಾತಾಡೋದು, ಥಿಂಕಿಂಗ್ ಸ್ಟೈಲ್ ಇರ್ಬೋದು. ಈಗ ನೀವು ವರ್ಕಿಂಗ್ ಆಗಿದ್ದೀರ ಅಂದರೆ ಏನಾದರೂ ಒಂದು ಸ್ಕಿಲ್ಸ್, ಹೊಸ ಲ್ಯಾಂಗ್ವೇಜ್ ಕಲಿಯುವಂಥದ್ದು. ಸೊ ಎಷ್ಟೊಂದೊಂದು ಸ್ಕಿಲ್ನ ಕಲಿಬೋದು. ಈಗ ನೀವೇನಾದರೂ ಕಲ್ತಿದ್ದೀರಾ ಅಂದರೆ ನೀವೇ ಕಾನ್ಫಿಡೆನ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ. ಆಮೇಲೆ ಅನಿಸುತ್ತೆ ಎಷ್ಟು ನಾನು ಪ್ರೊಡಕ್ಟಿವ್ ಆಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ತಾ ಇರುತ್ತೆ. ಸೊ ಆ ರೀತಿ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸೆಲ್ಫ್ ಕೇರ್.
ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮ್ಗೆ ಅಂತೀವಲ್ವ, ನನಗೆ ಅಂತ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲ್ಲ, ಮೆಡಿಟೇಷನ್ಗೆ ಟೈಮ್ ಆಗಲ್ಲ, ಮತ್ತು ಎಕ್ಸಸೈಸ್ಗೆ ಟೈಮ್ ಆಗಲ್ಲ ಅಂತ. ಅದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮಗೆ ನಾವು ಟೈಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಟೈಮ್ ಮಾಡ್ಕೋತೀವಿ. ಇದಕ್ಕೆಲ್ಲ ಟೈಮ್ ಅಲಾಟ್ ಮಾಡಬೇಕು ಅಷ್ಟೇ. ಎಲ್ಲರೂ ಬ್ಯುಸಿನೇ, ಯಾರೂ ಖಾಲಿಯಾಗಿರಲ್ಲ. ಬಟ್ ಯಾವ ವರ್ಕ್ಗೆ ಎಷ್ಟು ಪ್ರಿಯಾರಿಟೈಸ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಸೊ ಸೆಲ್ಫ್ ಕೇರ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ, ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಮಲ್ಕೊಳ್ಳೋಬೇಕಾದ್ರೆ ಈಗ ನೋಡಿ, ನಾನು ಸಿಂಪಲ್ ಹೇಳ್ತೀನಿ ಆಯಿತಾ. ಒಂದು ಟೊಮ್ಯಾಟೊ ನನಗೆ ಈಗ ಎಷ್ಟು ಇಷ್ಟ ಆಗೋಗಿದೆ ಅಂದರೂ, ಒಂದು ಟೊಮ್ಯಾಟೊ ಮೇಲೆ ಸ್ವಲ್ಪ ಕಾಫಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಆಮೇಲೆ ಸ್ವಲ್ಪ ಸಕ್ಕರೆ ಪೌಡರನ್ನು ಹಾಕಿ ರಬ್ ಮಾಡ್ಕೊಳ್ಳಿ. ಅದೊಂಥರ ಸ್ಕ್ರಬ್ಬರ್ ಥರ ಹೆಲ್ಪ್ ಆಗುತ್ತೆ. ಸೊ ಇಂಥದ್ದು ಗೂಗಲ್ ಮಾಡಿದ್ರೆ ಎಷ್ಟೊಂದು ಸಿಗುತ್ತೆ. ಆಮೇಲೆ ಡಯೆಟ್ಟು ಅಷ್ಟೇ. ನೀವು ಇನ್ ಕೇಸ್ ಏನಾದ್ರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ, ಆ ಟೈಮಲ್ಲಿ ನಿಮಗೆ ಅಂತ ರೆಸಿಪೀಸ್ ಮಾಡ್ಕೊಳ್ಳಿ. ಎಷ್ಟು ಇಂಪಾರ್ಟೆಂಟ್ ನಮ್ಮ ಹೆಲ್ತ್ನ ನಾವು ನೋಡ್ಕೊಳ್ಳೋದು. ನಾವೇನು ಅನ್ಕೋತೀವಿ, ಅಯ್ಯೋ ಮಾಡ್ಕೊಂಡ್ರೆ ಆಯಿತು, ಇರೋದೇನೋ ತಿನ್ಕೊಂಡ್ರೆ ಆಯಿತು ಅಂತ ಅನಿಸುತ್ತೆ. ಬಟ್ ಒನ್ಸ್ ಇನ್ ಎ ವೈಲ್ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಎಲ್ಲ ರೊಟೀನ್ ಫುಡ್ಡೇ ತಿನ್ಕೊಂಡು ಮಾಡೋದು ಬೆಸ್ಟು. ಬಟ್ ಒನ್ಸ್ ಇನ್ ಎ ವೈಲ್ ಈ ರೀತಿ ನಮಗೋಸ್ಕರ ನಾವು ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಕರೆಕ್ಟು? ಎಷ್ಟರ ಮಟ್ಟಿಗೆ ನಾವು ನಮ್ಮ ಲೈಫ್ನ ಫುಲ್ ತ್ಯಾಗಗಳು ಮಾಡಿಕೊಂಡು ಬೇರೆಯವ್ರು ನೋಡ್ಕೋಬೇಕು? ನೀವೇ ಯೋಚನೆ ಮಾಡಿ. ನಾವು ಫಿಟ್ ಆ್ಯಂಡ್ ಫೈನ್ ಇದ್ದರೆ ಬೇರೆಯವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೋದು. ಸೊ ಅದಕ್ಕೇ ಸೆಲ್ಫ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮಗೋಸ್ಕರ ನಾವು ಟೈಮ್ ಕೊಡೋದನ್ನು ಕೂಡ ಬ್ಯುಸಿಯಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು, ನಾನು ಯಾವಾಗಲೂ ಹೇಳಂಗೆ ಮನೆ ಕ್ಲೀನಾಗಿದೆ ಎಷ್ಟು ರಿಲ್ಯಾಕ್ಸಿಂಗ್ ಆಗುತ್ತೆ ಗೊತ್ತಾ. ಏನೇ ಒಂದು ಟೆನ್ಷನ್ ಇದ್ದರೂ ಕೂಡ, ಹೊರಗಡೆಯಿಂದ ಏನೇ ಟೆನ್ಷನ್ ಇದ್ದರೂ ಕೂಡ, ಪ್ರೆಷರ್ ಇದ್ದರೂ ಕೂಡ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಮನೆ ಎಲ್ಲ ಆರ್ಗನೈಸ್ಡ್ ಆಗಿದ್ದರೆ, ಅದ್ರ ಜಾಗದಲ್ಲಿ ಅದಿದೆ ಅಂದರೆ ಎಷ್ಟು ರಿಲ್ಯಾಕ್ಸಿಂಗ್ ಆಗುತ್ತೆ. ಬಟ್ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನನಗೆ ಅದೊಂಥರ ಅಂದರೆ ಅದೊಂದು ಮೂಮೆಂಟು ಅಷ್ಟೇ ಅಲ್ವಾ. ಸೊ ಮಕ್ಕಳು ಬೆಳೀತಾ ಮನೆ ಕ್ಲೀನಾಗಿರುತ್ತೆ. ಬಟ್ ಆ ಮೂಮೆಂಟ್ಸ್ನ ಕಳ್ಕೊಂಡ್ಬಿಡ್ತಾರೆ. ಚೈಲ್ಡ್ಹುಡ್ ಎಂಜಾಯ್ ಮಾಡಲಿ. ಸೊ ಅದಕ್ಕೆ ಅವರು ಎಂಜಾಯ್ ಮಾಡೋ ಜೊತೆಗೆ ಅವ್ರಿಗೆ ಡಿಸಿಪ್ಲೀನು ಕಲಿಸ್ಬೇಕು. ನಾವು ಆದಷ್ಟು ಮನೇನ ನೀಟಾಗಿ ಇಟ್ಕೊಳ್ಳೋಕ್ಕೆ ಟೈಮ್ ಮಾಡಬೇಕು. ಏನಾದರೂ ಮಕ್ಕಳು ದೊಡ್ಡವರು ಅಂದರೆ ಆಬ್ವಿಯಸ್ಲಿ ಅದು ಏನು ಇಲ್ಲಿ ಇಟ್ಟಿರೋ ವಸ್ತು ಹಿಂಗೆ ಇರುತ್ತೆ. ಸೊ ಆ ಥರ ಈಗ ಮಕ್ಕಳು ಅವರ ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ರು, ಮನೆ ಹೆಂಗಿತ್ತು ಅಂದರೆ, ನಾನು ಏನಾದರೂ ಒಂದು ಹಿಂಗೆ ಈ ಥರ ಬಿದ್ದಿತ್ತು ಅಂದರೆ ಅದು ಹಾಗೇ ಇರುತ್ತೆ. ಸೊ ಬಟ್ ಮನೆಯಲ್ಲಿ ಒಂದು ಹ್ಯಾಪಿನೆಸ್ ಥರನೇ ಇರಲ್ಲ ಮಕ್ಕಳಿಲ್ಲ ಅಂದರೆ. ಸೊ ಆ ರೀತಿ ಥಿಂಕ್ ಮಾಡ್ಕೊಂಡು ಹೋದರೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ಮನೇನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ. ನೆಕ್ಸ್ಟ್, ನೀವು ಅದು ಇದು ವೀಡಿಯೋಸ್ನ ನೋಡೋ ಬದಲು ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋಂಥ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಆದಷ್ಟು ನಿಮ್ಮ ಥಿಂಕಿಂಗ್ ಸ್ಕಿಲ್ಲು, ಮತ್ತು ನೀವು ಹೇಗೆ ಕಾಮಾಗಿರೋದು, ಹೇಗೆ ಪ್ರೊಡಕ್ಟಿವ್ ಆಗಿರೋದು, ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು 15 ನಿಮಿಷ ವೀಡಿಯೋ ನೋಡ್ತೀರಾ ಅಂದರೆ, ಅದಾದಮೇಲೆ ನಿಮಗೆ ಅದರಿಂದ ಔಟ್ಕಮ್ ಏನು, ನಿಮ್ಗೆ ಏನು ಯೂಸ್ ಆಯಿತು, ನಿಮ್ಮಲ್ಲಿ ಏನು ಚೇಂಜಸ್ ಬಂತು, ಈ ಥರದ್ದೆಲ್ಲ ಥಿಂಕ್ ಮಾಡಿಕೊಂಡು ಯೋಚನೆ ಮಾಡಿ. ಸೊ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋಂಥ ವೀಡಿಯೋಸ್ ನೋಡೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಸುಮ್ಮನೆ ರೊಟೀನಾಗಿ ಬೇರೆಯವ್ರ ಲೈಫ್ ಸ್ಟೈಲ್ ನೋಡೋ ಬದಲು, ನೋಡಿ ಇಲ್ಲ ಅಂತಲ್ಲ, ಅದರಿಂದ ಏನಾದರೂ ನಿಮ್ಗೆ ಯೂಸ್ ಇದೆಯಾ ಅದೊಂದೇ ಕ್ವೆಶ್ಚನ್ ಮಾರ್ಕ್ ಅಷ್ಟೇ. ಏನೇ ವೀಡಿಯೋಸ್ ನೋಡಿದ್ರೂ ಕೂಡ ಅದರಿಂದ ನಿಮ್ಗೇನಾದರೂ ಯೂಸ್ ಇದೆಯಾ ಆ ಥರ ಥಿಂಕ್ ಮಾಡಿಕೊಂಡು ನೀವು ಅಂಥ ವೀಡಿಯೋಸ್ ನೋಡೋದ್ರಿಂದ ಇಟ್ ಈಸ್ ಗುಡ್. ಆ ವೀಡಿಯೋಸ್ ನೋಡಿ, ಈ ವಿಡಿಯೋಸ್ ನೋಡಿ ಅಂತ ನಾನು ಯಾವತ್ತೂ ಏನೂ ಪ್ರೆಸ್ಕ್ರೈಬ್ ಮಾಡಲ್ಲ. ಜೊತೆಗೆ ನೋಡಬೇಡಿ ಅಂತಲೂ ಹೇಳಲ್ಲ. ನೋಡಿ, ಕೆಲವರು ವ್ಲಾಗ್ಸ್ ನೋಡ್ತಾರೆ, ಅದೇನು ವೇಸ್ಟು ಅಂತಲ್ಲ. ಅವ್ರು ನೋಡೋದ್ರಿಂದ ನಿಮಗೇನೋ ಮೋಟಿವೇಶನ್ ಸಿಗುತ್ತೆ. ಅವ್ರು ಕೆಲಸ ಮಾಡೋದು ನೋಡಿ ನಿಮಗೇನೋ ಮೋಟಿವೇಶನ್ ಸಿಗುತ್ತೆ. ದಟ್ ಈಸ್ ಗುಡ್. ಅದರಿಂದ ಏನೋ ನೀವು ಕಲಿತಾ ಇದ್ದೀರಾ ಅಲ್ವಾ. ಸೊ ಬೇರೆಯವ್ರಿಗೆ ವೇಸ್ಟು ಅನ್ಸೋದು ನಿಮಗೇನು ವೇಸ್ಟು ಅಂತ ಅನಿಸದೇ ಇರ್ಬೋದು. ಈಗ ಜೆಂಟ್ಸ್ ಎಲ್ಲ ಹೇಳ್ತಿರ್ತಾರೆ, ಏನು ಅದನ್ನು ನೋಡ್ತೀಯಾ, ವ್ಲಾಗ್ಸ್ ಏನಕ್ಕೆ ನೋಡ್ತೀಯಾ ಅಂತ. ಬಟ್ ನಿಮಗೆ ರೊಟೀನ್ ಕೆಲಸ ಮಾಡೋಕ್ಕೆ ಬೇರೆಯವರು ಮಾಡ್ತಾ ಇರುವಂಥ ಕೆಲಸಗಳನ್ನ ನೋಡಿ ನಿಮಗೆ ಮೋಟಿವೇಶನ್ ಆಗ್ಬೋದು ಅಲ್ವಾ. ಸೊ ಯಾವುದು ವಿಡಿಯೋ ವೇಸ್ಟ್ ಅಂತಲ್ಲ, ಅನ್ಲೆಸ್ ನೀವು ಇಂಪ್ರೂವ್ ಆಗ್ತಾ ಇದ್ದೀರಾ ಅಂದರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ. ಎಷ್ಟೋ ವರ್ಷಗಳಾದಮೇಲೆ ನಾವು ದುಡ್ಡು ಸಂಪಾದನೆ ಮಾಡೋ ರಭಸದಲ್ಲಿ ಮತ್ತು ಕೆರಿಯರು ಅದು ಇದು ಬಿಲ್ಡ್ ಮಾಡೋ ಸ್ಪೀಡಲ್ಲಿ ಒಂದು ಮೂಮೆಂಟ್ ಆದಮೇಲೆ, ಹೌದಲ್ವಾ ನನ್ನ ಮಕ್ಕಳ ಜೊತೆ, ನನ್ನ ಪಾರ್ಟ್ನರ್ ಜೊತೆ, ನನ್ನ ಫ್ಯಾಮಿಲಿ ಜೊತೆ ನನ್ನ ಟೈಮೇ ಸ್ಪೆಂಡ್ ಮಾಡಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಥರ ರಿಗ್ರೆಟ್ ಇರಬಾರ್ದು ನಮಗೆ. ಅವ್ರ ಜೊತೆ ಕೂತ್ಕೊಳ್ಳಿ, ಗೇಮ್ಸ್ನ ಆಡಿ, ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ, ನಿಮ್ಮದು ಎಕ್ಸ್ಪೀರಿಯೆನ್ಸಸ್ನ ಶೇರ್ ಮಾಡ್ಕೊಳ್ಳಿ. ಅದೂ ಯೂಸ್ ಆಗುತ್ತೆ ಮತ್ತು ಮ್ಯೂಚುವಲಿ ಅರ್ಥ ಮಾಡ್ಕೊಳ್ಳೋಕ್ಕೂ ತುಂಬ ಯೂಸ್ ಆಗುತ್ತೆ. ಸೊ ಕ್ವಾಲಿಟಿ ಫ್ಯಾಮಿಲಿ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಕುಕ್ಕಿಂಗ್ನ ಏನೋ ಒಂದು ದೊಡ್ಡ ಬರ್ಡನ್ ಥರ ತೊಗೊಂಡೋಗಿ ಹೋಗಬೇಡಿ. ಒಂದು ಚಾಪಿಂಗ್ ಮಾಡೋದಿರ್ಬೋದು, ಒಂದು ಏನೋ ಒಂದು ಕುಕ್ ಮಾಡೋದಿರ್ಬೋದು, ಬೇಕಿಂಗ್ ಮಾಡೋದಿರ್ಬೋದು, ಏನೇ ಇದ್ದರೂ ಕೂಡ ಅದನ್ನು ಎಂಜಾಯ್ ಮಾಡಿಕೊಂಡು ಮಾಡಿದ್ರೆ ನಿಮಗೆ ಟೈಮ್ ಪಾಸು ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಎಷ್ಟೋ ಬ್ಯುಸಿಯಾಗಿರ್ತೀರ ನೋಡಿ,
ಒಂದು ಕುಕ್ಕಿಂಗ್ ಅಂದರೆ ಫಸ್ಟು ಚಾಪ್ ಮಾಡ್ಕೋಬೇಕು ಆಯಿತಾ. ಫಸ್ಟು ಕ್ಲೀನಿಂಗ್ ಇರುತ್ತೆ, ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಚಾಪ್ ಮಾಡ್ಕೊಳ್ಳೋದು, ಮತ್ತು ಕುಕ್ ಮಾಡಾದಮೇಲೆ ಮತ್ತು ಕಿಚನ್ನ ಕ್ಲೀನ್ ಮಾಡೋವಂಥದ್ದು. ಸೊ ಎಷ್ಟು ಬ್ಯುಸಿ ಇರ್ತೀವಿ. ಮತ್ತು ತಿಂದಾದಮೇಲೆ ಮತ್ತೆ ಪಾತ್ರೆ ತೊಳೆಯೋದು. ಸೊ ಅದನ್ನೆಲ್ಲ ಬರ್ಡನ್ ಅಂತ ತಿಳ್ಕೊಬೇಡಿ ಫ್ರೆಂಡ್ಸ್. ಇವತ್ತಿಂದ ನೀವೇನಾದ್ರು ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮಗೇನೋ ಮಸಲ್ ಎಕ್ಸಸೈಸ್ ಆಗ್ತಾಯಿದೆ, ನಾನು ಕೂತ್ಕೊಂಡಿಲ್ಲ ಅಂತ ಯೋಚನೆ ಮಾಡಿಕೊಂಡು ಖುಷಿಯಿಂದ ಮಾಡಿ ಆಯಿತಾ. ಎಲ್ಲೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಕೂತ್ಕೊಂಡೇ ಎಷ್ಟೊಂದು ಕಾಯಿಲೆಗಳನ್ನ ತರಿಸ್ಕೊತಾ ಇದ್ದೀವಿ ನಾವು. ಏನಾದರೂ ಕೆಲಸ ಬರ್ತಾಯಿದೆ ಅಂದರೆ ನೀವು ಖುಷಿ ಪಡಿ. ಇಲ್ಲ ನಾನು ಕಾಯಿಲೆಯಿಂದ ದೂರ ಆಗ್ತಾಯಿದ್ದೀನಿ, ನಾನು ಬ್ಯುಸಿಯಾಗಿದ್ದೀನಿ. ಒಂದು ನಿಂತ್ಕೊಂಡು ಪಾತ್ರೆ ತೊಳೆಯೋದ್ರಿಂದ, ಓಡಾಡಿ ಊಟಕ್ಕಿಡೋದ್ರಿಂದ, ಅಡುಗೆ ಮಾಡೋದ್ರಿಂದ, ಒಲೆ ಮುಂದೆ ನಿಂತ್ಕೊಳ್ಳೋದ್ರಿಂದ ಎಲ್ಲ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸೊ ನಾವು ಕಾಯಿಲೆಯಿಂದ ಆದಷ್ಟು ಅವಾಯ್ಡ್ ಮಾಡ್ಕೊತಾ ಇದ್ದೀವಿ. ಏನಾದರೂ ಕೆಲಸ ಜಾಸ್ತಿ ಆಗ್ತಾಯಿದೆ ಅಂದರೆ ಈ ರೀತಿ ಥಿಂಕ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿ. ನೆಕ್ಸ್ಟು ಫಿಟ್ನೆಸ್ ಚಾಲೆಂಜ್ ತೊಗೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ನಾನು ಯಾವಾಗಲೂ ಹೇಳಂಗೆ, ನಮಗೆ ತುಂಬ ದೊಡ್ಡ ಆಸ್ತಿ ಅಂದರೆ ನಮ್ಮ ಹೆಲ್ತ್ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗೋದ್ರೆ ಅದರಷ್ಟು ದೊಡ್ಡ ಪ್ರಾಬ್ಲಮ್ ಇನ್ನೇನೂ ಇಲ್ಲ. ಸೊ ಯಾವಾಗಲೂ ಅಷ್ಟೇ ಹೆಲ್ತ್ ಬಗ್ಗೆ ತುಂಬ ಕಾಷಿಯಸ್ ಆಗಿರಿ. ಹೆಲ್ದಿ ಫುಡ್ ತಿನ್ನಿ, ಸ್ವಲ್ಪ ತಿನ್ನಿ, ನೀರು ಚೆನ್ನಾಗಿ ಕುಡೀರಿ, ವಾಕಿಂಗ್ ಮಾಡಿ, ನಿಧಾನಕ್ಕೆ ತಿನ್ನಿ. ಸೊ ಎಷ್ಟೊಂದು ಟಿಪ್ಸ್ ಇದೆ, ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡ್ತೀನಿ. ನಮ್ಮ ಏನದು ಹೆಲ್ತ್ನ ಯಾವ ರೀತಿ ಕಾಪಾಡ್ಕೊಳ್ಬೋದು ಡೈಲಿ ಬೇಸಿಸಲ್ಲಿ ಅಂತ. ಸೊ ನಾನು ಏನೇನು ಓದ್ತಾ ಇರ್ತೀನಿ ಅದನ್ನು ವೀಡಿಯೋ ಮೂಲಕ ನಿಮಗೆ ಹೇಳ್ತಾ ಇರ್ತೀನಿ. ನನಗೆ ಓದೋದು, ಆರ್ಟಿಕಲ್ಸ್ ಓದೋದು ಎಲ್ಲ ತುಂಬ ಇಷ್ಟ ಆಗುತ್ತೆ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡ್ರೆ ನಿಮಗೂ ಯೂಸ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಬಂದು ಕಾಮಿಡಿ ವೀಡಿಯೋಸ್ ನೋಡಿ ಆಯಿತಾ. ಇದೆಷ್ಟು ರಿಲ್ಯಾಕ್ಸಿಂಗ್ ಆಗುತ್ತೆ ಅಂದರೆ ನಮಗೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ಇಡೀ ದಿನ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಹ್ಯಾಪಿ ವೀಡಿಯೋಸ್ ನೋಡಿ, ಕಾಮಿಡಿ ವೀಡಿಯೋಸ್ ನೋಡಿ, ನಿಮಗೇನು ಖುಷಿ ಸಿಗುತ್ತೆ ಅಂಥ ವೀಡಿಯೋಸ್ನ ನೋಡಿ. ಇದರಿಂದ ನಿಮಗೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಿ ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ. ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಯಾರು ಏನು ಅನ್ಕೋತಾರೆ ಅಂತ ಜಡ್ಜ್ ಮಾಡೋರ ಜೊತೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಸೊ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಅರ್ಧ ಗಂಟೆ 1 ಅವರ್ ಮೊಬೈಲ್ ನೋಡ್ತೀರಾ, ಅದು ವರ್ತ್. ಬಟ್ 8-9 ಅವರ್ಸ್ ಮೊಬೈಲ್ ನೋಡಿಕೊಂಡು 1 ಅವರ್ 2 ಅವರ್ ಕೆಲಸ ಮಾಡ್ತಿದ್ದೀರಾ ಅಂದರೆ ಅದು ವರ್ತಲ್ಲ. ಸೊ ಯಾವಾಗಲೂ ಕಷ್ಟಪಟ್ಟು ಆಮೇಲೆ ಎಂಜಾಯ್ ಮಾಡಿ, ಆಮೇಲೆ ಆ ಹ್ಯಾಪಿ ಮೂಮೆಂಟ್ಸ್ನ ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಹ್ಯಾಪಿ ವೀಡಿಯೋಸ್ನ ಪ್ಲೀಸ್ ನೋಡಿ ಆಯಿತಾ. ನೆಕ್ಸ್ಟ್ ಬಂದು ಕ್ಲೀನಿಂಗು, ಆರ್ಗನೈಸೇಷನ್ನು ಲೈಫಲ್ಲಿ ಡೈಲಿ ಬೇಸಿಸಲ್ಲಿ ಮಾಡಬೇಕು. ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಸೆಕ್ಷನ್ನ ಕ್ಲೀನ್ ಮಾಡಬೇಕು. ಅದು ಒಂದು ಚಿಕ್ಕ ಸೆಕ್ಷನು, ಒಂದು ಶೋಕೇಶಲ್ಲಿ ಒಂದು ಚಿಕ್ಕ ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿದ್ರೆ ಎಷ್ಟು ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ ಗೊತ್ತಾ. ಸೊ ಯಾವಾಗಲೂ ಅಷ್ಟೇ ಕ್ಲೀನಿಂಗು, ಆರ್ಗನೈಸೇಷನ್ ಬಗ್ಗೆ ತುಂಬ ಟೈಮ್ ಕೊಟ್ಟಾಗ ನಾವು ಬ್ಯುಸಿಯಾಗಿರ್ತೀವಿ ಅಲ್ಲ. ಫ್ರೀ ಟೈಮಲ್ಲಿ ಒಂದು ಸ್ಮಾಲ್ ಸೆಕ್ಷನ್, ಒಂದು 10 ನಿಮಿಷ, 20 ನಿಮಿಷ, 30 ನಿಮಿಷ ನಮಗೆ ಎಷ್ಟು ಟೈಮ್ ಅವೈಲಬಿಲಿಟಿ ಇರುತ್ತೆ ಅದ್ರ ಪ್ರಕಾರ ನಾವು ಟೈಮ್ ಕೊಟ್ಕೋತಾ ಕ್ಲೀನ್ ಮಾಡ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮನೆ ಚೆನ್ನಾಗಿದ್ರೆ ಅಂತೂ ನನಗೆ ಪರ್ಸ್ನಲಿ ಅನಿಸುತ್ತೆ, ಮನಸ್ಸು ತುಂಬ ರಿಲ್ಯಾಕ್ಸಿಗಾಗಿ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಯಾರ ಜೊತೆ ಇಷ್ಟ ಆಗುತ್ತೆ ಅವ್ರ ಜೊತೆ ಮಾತಾಡಿ ಆಯಿತಾ. ಒಂದು 10 ನಿಮಿಷ 20 ನಿಮಿಷ ಫೋನಲ್ಲಿ ಮಾತಾಡಿ, ಬ್ಲೂಟೂತ್ ಇಟ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡಿ. ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಸಿಬ್ಲಿಂಗ್ಸ್ ಇರ್ಬೋದು, ಮದುವೆ ಆದಮೇಲೆ ನಮ್ಮ ಫ್ರೆಂಡ್ಸ್ ಇರ್ಬೋದು, ಎಷ್ಟೊಂದು ಜನ ಇರ್ತಾರೆ ನಮಗೆ. ಅವ್ರ ಜೊತೆ ಮಾತಾಡಿದ್ರೆ ತುಂಬ ಖುಷಿ ಅಂತ ಅನಿಸ್ತಿರುತ್ತೆ. ಸೊ ಅಂಥವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮನ್ನು ನೀವು ಲೈಫಲ್ಲಿ ಬ್ಯುಸಿಯಾಗಿಟ್ಕೊಳ್ಳಿ. ನೆಕ್ಸ್ಟ್ ಬಂದು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫ್ರೆಂಡ್ಸ್. ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ, ಏನೇ ಇದ್ದರೂ ಕೂಡ ನಾನು ನೇಚರ್ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಟೈಮ್ನ ಅಲಾಟ್ ಮಾಡಿ ಅಬ್ಸರ್ವ್ ಮಾಡಿ. ವಾಕಿಂಗ್ ಹೋದಾಗ ಮಾತಾಡ್ಕೊಂಡು ಹೋಗಬೇಡಿ, ಫೋನ್ನ ಮಾತಾಡ್ಕೊಂಡು ಹೋಗಬೇಡಿ. ಒನ್ಸ್ ಇನ್ ಅ ವೈಲ್ ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಮೆಜಾರಿಟಿ ಎಲೆಗಳನ್ನ ಅಬ್ಸರ್ವ್ ಮಾಡಿ, ಬರ್ಡ್ಸ್ನ ಅಬ್ಸರ್ವ್ ಮಾಡಿ, ಗಾಳಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ರೆ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ. ಸೊ ನಾವು ನೇಚರ್ ಜೊತೆ ಇನ್ವಾಲ್ವ್ ಆದಷ್ಟು ತುಂಬಾ ಹ್ಯಾಪಿಯಾಗಿ ಇರ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್, ಫ್ಯೂಚರ್ ಪ್ಲ್ಯಾನ್ಸ್ ಇಟ್ಕೊಳ್ಳಿ. ನಮ್ಗೆ ಯಾವಾಗ ಪ್ಲ್ಯಾನ್ಸ್ ಇರುತ್ತೆ ಅದ್ರ ಬಗ್ಗೆ ನಾವು ವರ್ಕ್ ಮಾಡ್ತೀವಿ, ಆ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ. ಅಟ್ಲೀಸ್ಟ್ ಇಯರ್ಲಿ ನಾವು ಇದನ್ನು ಅಚೀವ್ ಮಾಡಬೇಕು. ನಾನು ನನ್ನ ಲೈಫಲ್ಲಿ 1 ವರ್ಷಕ್ಕೆ ಅಥವಾ 6 ತಿಂಗಳಿಗೆ ನಾನು ಇದನ್ನು ಅಚೀವ್ ಮಾಡಬೇಕು ಅಂತ ಅನ್ಕೋತೀವಿ. ಆಗ ಅಚೀವ್ ಆಗ್ಬೋದು ಅಥವಾ ಅಚೀವ್ ಆಗದೇನೂ ಇರ್ಬೋದು. ಅಚೀವ್ ಆಗಿಲ್ಲ ಅಂದರೆ, ನಮಗೆ ಪ್ಲ್ಯಾನ್ಸೇ ಇಲ್ಲ ಅಂದರೆ ಏನನ್ನ ಟಾರ್ಗೆಟ್ ಇಟ್ಕೋತೀರಾ, ಕರೆಕ್ಟಾ? ಸೊ ಯಾವಾಗಲೂ ಅಷ್ಟೇ ನಾನು ಏನಾಗಬೇಕು, ನನ್ನ ಲೈಫಲ್ಲಿ ಹೇಗೆ ಇಂಪ್ರೂವ್ ಆಗಬೇಕು, ಹೆಲ್ತ್ ವೈಸ್, ಥಿಂಕಿಂಗ್ ವೈಸು, ಮತ್ತು ಪ್ರೊಫೆಷ್ನಲ್ ವೈಸು, ಫ್ಯಾಮಿಲಿ ಅಪ್ಡೇಟ್ ಬಗ್ಗೆ, ಸ್ಟೇಟಸ್ ವೈಸು, ಅರ್ಥ ಆಗ್ತಿದೆಯಲ್ಲ. ಸೊ ಹೆಲ್ತ್ ವೈಸ್ ಹಿಂಗೆ ವೆಯ್ಟ್ ಲೂಸ್ ಮಾಡ್ಕೊಳ್ಳೋದು, ಹೇಗೆ ಮೇಂಟೈನ್ ಮಾಡೋದು ಹೆಲ್ತು,
ಫ್ಯಾಮಿಲಿ ಅಂದರೆ ಮಕ್ಕಳನ್ನ ಹೇಗೆ ಬೆಳೆಸೋದು, ಅವ್ರಿಗೆ ಒಂದು ಡಿಸಿಪ್ಲಿನ್ ಹೇಗೆ ತರ್ಕೊಳ್ಳೋದು, ಸ್ಟೇಟಸ್ ಅಂದರೆ ಹೇಗೆ ನಾವು ಇಂಪ್ರೂವ್ ಆಗೋದು, ನೆಕ್ಸ್ಟ್ ಏನು ಮನೆ ಕಟ್ಟಬೇಕಾ, ಕಾರ್ ತೊಗೋಬೇಕಾ, ಯಾವ ರೀತಿ ನಮ್ಮ ಸ್ಟೇಟಸ್ನ ಅಥವಾ ನಾನೊಂದು ನೆಕ್ಲೆಸ್ ಮಾಡಿಸ್ಕೋಬೇಕಾ, ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಈ ರೀತಿ. ಪ್ರೊಫೆಷ್ನಲ್ ಅಂದರೆ ನಾನು ಏನಾದ್ರು ಪ್ರಮೋಷನ್ಸ್ ತೊಗೋಬೇಕಾ ಅಥವಾ ಏನಾದ್ರು ಇನ್ನೂ ಬೆಟರ್ ಜಾಬ್ನ ಟ್ರೈ ಮಾಡಬೇಕಾ, ಈ ರೀತಿ. ಥಿಂಕಿಂಗ್ ವೈಸ್ ಅಂದರೆ ನಾನು ಇನ್ನೂ ಕೋಪ ಕಡಿಮೆ ಮಾಡ್ಕೋಬೇಕಾ, ಇನ್ನೂ ಕಾಮಾಗಿರಬೇಕಾ ಅಥವಾ ಇನ್ನೂ ಆ್ಯಕ್ಟಿವ್ ಆಗಬೇಕಾ, ಅಥವಾ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾ, ಓವರ್ ಥಿಂಕಿಂಗ್ ಸ್ಟಾಪ್ ಮಾಡಬೇಕಾ, ಈ ರೀತಿ 108 ಅಪ್ಡೇಟ್ ಮಾಡ್ಕೋಬೋದು. ಸೊ ಆ ರೀತಿ ನೀವು ಒಂದು ಟಾರ್ಗೆಟ್ ಇಟ್ಕೊಂಡು 1-2 ತಿಂಗಳು 3 ತಿಂಗಳಲ್ಲಿ ನಾನು ಇಷ್ಟು ಚೇಂಜ್ ಮಾಡ್ಕೋಬೇಕು, ಅಥವಾ ನಾನೇನಾದರೂ ಬೇರೆ ಜಾಬ್ ಚೇಂಜ್ ಮಾಡಬೇಕು ಅಂದರೆ 1-2 ವರ್ಷ ನನ್ನನ್ನು ನಾನು ಅಪ್ಡೇಟ್ ಮಾಡಿಕೊಂಡು ಈ ಥರ ಒಂದು ಟಾರ್ಗೆಟ್ ಇಟ್ಕೊಂಡು ಹೋಗ್ತಾ ಇದ್ದರೆ ಅದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಐದರ್ ಅಚೀವ್ ಆಗ್ತೀವಿ, ಇಲ್ಲಾಂದರೆ ಕೆಲವು ಸತಿ ಸೋತೋಗ್ತೀವಿ, ಇಲ್ಲ ಅಂತಲ್ಲ. ಬಟ್ ಸೋತಾಗ ಡೆಫಿನೆಟ್ಲಿ ಅದ್ರ ಬಗ್ಗೆ ಮತ್ತೆ ವರ್ಕ್ ಮಾಡ್ತೀವಲ್ವ. ಸೊ ಪ್ಲ್ಯಾನ್ಸೇ ಇಲ್ಲ ಅಂದರೆ ಏನದ್ರ ಬಗ್ಗೆ ವರ್ಕ್ ಮಾಡ್ತಿರ್ತೀವಿ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಸೊ ಇವತ್ತು ಹೇಳಿರೋ ಪ್ರತಿಯೊಂದು ಪಾಯಿಂಟು ತುಂಬ ಯೂಸ್ಫುಲ್ಲು ಫ್ರೆಂಡ್ಸ್. ಲೈಫಲ್ಲಿ ಯಾವಾಗಲೂ ಅಷ್ಟೇ ತುಂಬ ಖಾಲಿಯಾಗಿದ್ದೀರಾ ಅಂತ ತೋರಿಸ್ಕೊಳ್ಳೋಕೆ ಹೋಗಬೇಡಿ. ನಾವೆಷ್ಟು ಖಾಲಿಯಾಗಿ ಫ್ರೀಯಾಗಿ ಎಲ್ರಿಗೂ ಈಸಿಯಾಗಿ ಅವೈಲೇಬಲ್ ಇರ್ತೀವಿ, ನಮ್ಮ ಬೆಲೆನ ಕಳ್ಕೊತೀವಿ. ಸೊ ಆದಷ್ಟು ನಮಗೆ ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋದು, ನಮಗೆ ಅನ್ನೆಸೆಸರಿ ಯೋಚನೆಗಳಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇದಿಷ್ಟು ಅಲ್ಲ, ಇನ್ನು ಎಷ್ಟೊಂದು ಬೇಕಾದ್ರೆ ನೀವೇ ಪಾಯಿಂಟ್ಸ್ ಮಾಡ್ಕೋಬೋದು. ನಿಮ್ಮ ಲೈಫ್ ಪ್ರಕಾರ ನಿಮ್ಮ ಪಾಯಿಂಟ್ಸ್ನ ನೀವೇ ಮಾಡಿಕೊಂಡು ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡಿ, ಆಯಿತಾ. ತುಂಬ ಬ್ಯುಸಿಯಾಗೋಗಿ, ತುಂಬ ಅಂದರೆ ತುಂಬ, ನಾನು ಹೇಳ್ತೀನಲ್ಲ, ಎಷ್ಟು ಬ್ಯುಸಿಯಾಗಿರಬೇಕು ಅಂದರೆ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬಂದುಬಿಡಬೇಕು. ಲೈಫ್ನ ಯಾವುದೇ ಟೆನ್ಷನ್ ಇಲ್ಲದೆ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಕೆಲಸನ ಹುಡ್ಕೊಂಡು ಮಾಡಿ. ಸೊ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಮಸ್ಕಾರ.